ಇಲ್ಲಿ ದೇವರ ಕುರಿತಿರ್ತದೆ, ಮತ್ತೆ ಅವರ ಸಂದರ್ಭಗಳನ್ನು ನೋಡಿದ ಘಟನೆಗಳ ಬಗ್ಗೆ ಇರ್ತದೆ, ಮತ್ತೆ ಕೆಲವರು ಅವರ ಆಸೆಗಳ ಆಮಿಷಗಳು ಏನೇನು ಇರ್ತದೆ ಅದನ್ನು ಈ ತ್ರಿಪದಿ ರೂಪದಲ್ಲಿ ಹೇಳ್ತಿರ್ತಾರೆ. ಮತ್ತೆ ಪ್ರಕೃತಿಯಲ್ಲಿ ಬರುವಂತ ಮರಗಿಡಗಳನ್ನು ಕೂಡ ವರ್ಣಿಸಿದ್ದಾರೆ. ಹಾಗೆ ಕೆಲವು ಸ್ಯಾಂಪಲ್ ಮಾತ್ರ, ಯಾಕೆ ನನಗೆ ಸಿದ್ದರಾಜ್ ಅವರು 4 ನಿಮಿಷ ಮಾತ್ರ ಕೊಟ್ಟಿರೋದು, ಅದರಿಂದ ಅಷ್ಟೊಳಗಡೆ ಮುಗಿಸೋ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ಚಾಮುಂಡಿ ಬಗ್ಗೆ ಒಂದು. ಕೋಳಿ ಕೂಗೀತು ಕುಂಬಳದ ಹೂವಿಗೆ, ಬೆಟ್ಟ ಕೂಗೀತು ಬಿದುರಿಗೆ, ಬೆಟ್ಟ ಕೂಗೀತು ಬಿದುರಿಗೆ ಚಾಮುಂಡಿ, ನಿನ್ ಕತ್ತಿ ಕೂಗೀತೋ ಜಗಳಾಕೆ. ಎತ್ತಿನ ಕೊಂಬೆ ಮ್ಯಾಲೆ ಮುತ್ತಿನ ಲಗ್ಗೆ ಹೂಡಿ, ತಿರುಗಿ ನೋಡ್ಯಾಳೆ ತವರೂರ, ತಿರುಗಿ ನೋಡ್ಯಾಳೆ ತವರೂರ ಚಾಮುಂಡಿ, ಸುತ್ತಾಳ ಪರುಸೆ ಬರಲೆಂದೋ. ಈಗ ರಾಶಿ ಬಗ್ಗೆ ಸುಗ್ಗಿ ಸಂದರ್ಭದಲ್ಲಿ 12 ಬಾರಿ ಹೊನ್ನೆ ಕಂಬದ ಮೇಟಿ, ಬಾಸಿಂಗದ ಕೊಳಗ ಬಲಗೈಲಿ, ಬಾಸಿಂಗದ ಕೊಳಗ ಬಲಗೈಲಿ ಹಿಡ್ಕೊಂಡು ರಾಶಕ್ಕೆ ಕೈಯ ಮುಗಿದಾರೋ. ಹೊಟ್ಟೆ ಹಸ್ಬಿಟ್ಟಿರ್ತದೆ ಒಬ್ಬನಿಗೆ, ಬರೀ ರೊಟ್ಟಿ ಮತ್ತೆ ಈರುಳ್ಳಿ ಇರುತ್ತೆ, ಅದನ್ನ ಎಲ್ಲರೂ ಒಟ್ಟಿಗೆ ತಿನ್ನೋಣ ಅಂತ ಇಟ್ಟಿರ್ತಾರೆ. ಅದ್ರ ಒಂದು ತಡೆಕಾಯಿ ತಗೊಂಡೋಗ್ಬಿಟ್ಟು ಒಂದು ಹಳ್ಳ ಕಡೆ ನಿಂತ್ಕೊಂಡು, ಬಂಡಿ ಹೊಡೆಯೋನ ಬಂಡಾಟ ನಾಡಿರೋ, ನೀರುಳ್ಳಿ ಗೆಡ್ಡೆ ಒಣ ರೊಟ್ಟಿ, ನೀರುಳ್ಳಿ ಗೆಡ್ಡೆ ಒಣ ರೊಟ್ಟಿ ತಕ್ಕೊಂಡು ಹಳದಾಡೆ ಬಾಯ ಬಿಡ್ತಾನೆ. ಬೆಟ್ಟಕ್ಕೆ ಬಿದಿರಾದ ಬಿದಿರಿ ಗೊಂದಲೆಯಾದೆ, ಕಿಟ್ಟಣ್ಣನೂದೋ ಕೊಳಲಾದೆ, ಕಿಟ್ಟಣ್ಣನೂದೋ ಕೊಳಲಾದೆ ಗೌರಮ್ಮನ ಮುಚ್ಚು ಬಾಗಿಲಕ್ಕೆ ಮೊರವಾದೆ. ಕುಂತು ಕುಣಗಲ್ ಗೆದ್ದೆ ನಿಂತು ಮಾಗಡಿಯ ಗೆದ್ದೆ, ಮಾತಲ್ಲಿ ಗೆದ್ದೆ ಮಧುರೆಯ, ಮಾತಲ್ಲಿ ಗೆದ್ದೆ ಮಧುರೆಯ ಮೈಸೂರ, ಜೂಜ್ನಲ್ಲಿ ಗೆದ್ದೆ ಬೆಳವೆಣ್ಣ. ಕ್ಯಾಕ ಬರ್ಬೇಕಲ್ವೇ ನನ್ನ ಜೊತೆಗೆ? ಯಾರು ಕ್ಯಾಕ್ ಹಾಕೋರು ಯಾರು? ಮತ್ತೆ ಈಗ ಹಾಕ್ತಾರೆ, ಈ 2 ತ್ರಿಪದಿಗೆ ಹಾಕ್ತಾರೆ. ಇವಾಗ ಅರ್ಥ ಆಯ್ತಲ್ಲ? ಜೋರಾಗಿ ಹಾಕ್ತಾರೆ. ನೋಡೋಣ ಹಂಗಾರೆ. ಈಗ ಮನೆಗೆ ನೆಂಟರು ಬಂದಾಗ ಏನ್ ಮಾಡ್ತೀವಿ ಸಹಜವಾಗಿ, ವಿಶೇಷವಾಗಿ ಕೋಳಿ ಅಲ್ವಾ, ಅದೇ ರೀತಿ ಯಜಮಾನ್ರು ಹೇಳ್ತಾರೆ, ನೆಂಟರು ಬಂದಿರ್ತಾರೆ, ಕರಿಯ ಬಾರೆಯಲ್ಲಿ ಅಲ್ಲಿ ಇಷ್ಟವು ಕೋಳಿ ಮೇಯ್ತಾ ಇದೆ, ಹಿಡ್ಕೊಬರೋದು. ಅಲ್ಲಿ ಆನಂದವಾಗಿ ಆ ಕೋಳಿ ಕೆಕ್ಕೆ ಇದು ತಿಪ್ಪೆನೆಲ್ಲ ಕೆರ್ಕೊಂಡು ತಿಂತಾ ಇರ್ತದೆ, ಹುಡುಕ್ತೆಲ್ಲ ತಿಂತಾ ಇರ್ತದೆ. ಆದ್ರೆ ಇವನು ಹಿಡ್ಕೊಂಬರಕ್ಕೆ ಹೋಗಿರೋ ಕರಿಯಲ್ಗೆ ದುಃಖ ಆಗತ್ತೆ, ಅಯ್ಯೋ ಬರುತ್ತೆ. ಇನ್ನು ಸ್ವಲ್ಪ ಹೊತ್ತು ಕತ್ತಿಗೆ ಚೂರಿ ಬಿದ್ದೋಯ್ತದಲ್ಲ, ಅಲ್ಲಿ ಪರಿವೆಯಲ್ಲಿ ಇಷ್ಟು ಆನಂದವಾಗಿ ಹುಳುಕ್ತೆ ತಿಂತಾ ಇದೆಯಲ್ಲ ಅನ್ಕೊಂಡು ಆ ಸಂದರ್ಭ ನೆನಪಿರುತ್ತೆ ಇಲ್ಲಿ ಗಾಡಿಲಿ ಹೋಗುವಾಗ. ಅದಕ್ಕೊಂದು ಹೇಳ್ತಿದ್ರು, ಕೋಳಿ ಏಕೊಕ್ಕಕ್ಕ ರಾಗಿಯ ಮುಕ್ಕಕ್ಕ, ವಾಲಾಡಿ ತಿಪ್ಪೆ ಕೆರ್ಯಕ್ಕ, ವಾಲಾಡಿ ತಿಪ್ಪೆ ಕೆರ್ಯಕ್ಕ ಗಿರಿಯಕ್ಕ, ನಂಟ್ರು ಬಂದವ್ರೆ ನಡಿಯಕ್ಕ. ಇನ್ನೊಬ್ಬ ಅವನದೇನೋ ಬಹಳ ದಿನದ ಆಸೆ, ಅದು ಕೆಟ್ಟ ಆಸೆ ಒಳ್ಳೇದ ಗೊತ್ತಿಲ್ಲ, ತಮಾಷೆಗೆ ಆಡ್ತಾ ಇದ್ದೀನಿ, ನಂದಲ್ಲ ಇದು ಜನಪದರದ್ದು. ಐತ್ವಾರಾಮು ಆಸೆ ನಮ್ಮಲ್ಲಿ ಕಾಯ್ದಾಸೆ, ಕನ್ನಡ್ಗೂ ನನ್ಗೂ ಕೈ ಭಾಷೆ, ಕನ್ನಡ್ಗೂ ನನ್ಗೂ ಕೈ ಭಾಷೆ ಆದರೆ ಅವಳು ಗಂಡ ಸತ್ತದ್ರೆ ನನ್ಗೂ ಆಸೆ. ಧನ್ಯವಾದಗಳು.